ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಇಲಾಖಾ ಅಂದರೆ ಹಾರ್ಟಿಕಲ್ಚರು, ಅಗ್ರಿಕಲ್ಚರು ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಗಳನ್ನೆಲ್ಲ ಕನ್ಸರ್ನ್ಡ್ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆಸಿ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ. ಬೆಂಬಲದ ಬೆಲೆ ಹೇಗೆ ಫಿಕ್ಸ್ ಮಾಡಬೇಕು ಅಂತ. ಬಹುಶಃ ಲಾಸ್ಟ್ ಇಯರ್ ಏನು ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಅದೇ ರೀತಿ ಮಾಡಬಹುದು. ಅದು ಬಹುಶಃ ಒಂದು ಇವತ್ತು ನಾಳೆ ಎರಡು ಮೂರು ದಿವಸದಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ನನಗೆ ಸುದ್ದಿ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಸರ್, ಈಗ ತಾಲೂಕು ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಇದರಲ್ಲಿ ಮ್ಯಾಂಗೋ ಇದರಲ್ಲಿ ಭಾರಿ ದುರಂತ ಇದೆ ರೈತರಿಗೆ. ಫಸಲು ಇದ್ರೇನು ರೇಟ್ ಇಲ್ಲ. ಆದ್ರೆ ಅದೇ ಮಾಡ್ತಾ ಇರೋದು ಕೆಲಸ ಇದಲ್ಲ. ಎಷ್ಟು ದಿನದಲ್ಲಿ ಆಗುತ್ತೆ ಅನ್ನೋ 2-3 ದಿವಸದಲ್ಲಿ ಆಗುತ್ತೆಪ್ಪ. ನಾನು ಸೀರಿಯಸ್ ತಗೊಂಡಿದ್ದೇನೆ, ಸೀರಿಯಸ್ ತಗೊಂಡಿದ್ದೇನೆ. 2-3 ದಿವಸದಲ್ಲಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ. ಸರ್, ಪ್ರೊಸೆಸಿಂಗ್ ಯೂನಿಟ್ಗೆ ಏನಾದರೂ ಪ್ರಯತ್ನ ವರದಿ ಮಾಡ್ಕೊಳ್ಳೋಣ. ಪ್ಲಸ್ ಕಾಂಪೌಂಡ್ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಇಮಿಡಿಯೇಟ್ ಆಗಿ. ಡೆಮಾಲಿಷನ್ ಪ್ಲಸ್ ಕಾಂಪೌಂಡ್ ವಾಲ್ ಕಟ್ಟೋದಕ್ಕೆ. ಕಾಂಪೌಂಡ್ ಅಲ್ಲ ಅಂತ ಹೇಳೋಣ, ಸ್ಕೂಲ್ ಬಿಲ್ಡಿಂಗ್ ಸರ್ ಒಳಗಡೆ ಸರ್ ಕಾಂಪೌಂಡ್ ಗೋಲ್ಡ್ ಸರ್ ಗೋಡ ಮಾಡಿ. ಸ್ಕೂಲ್ ಬಿಲ್ಡಿಂಗ್ ಯಾವ್ದಾದ್ರು ಇದು ಅಲ್ಲಿ ಇದೆಯನ್ನು ನೋಡಿ, ಸಿ ಆಫೀಸಲ್ಲಿ ಅಡಿಷನಲ್ ಆಗಿ ಯಾವ್ದಾದ್ರು ಇದೆಯಾ ನಾನು ಬೇಕಾದ್ರೆ ಸಿ ಅಥವಾ ನಮಸ್ತೆ ಹೇಳಿದ್ರೆ ಹಾಂ ನೋಡಿ, ಅರ್ಜೆಂಟ್ ಸ್ವಲ್ಪ ನಿಮ್ಮ ವಾಟರ್ ಬೋರ್ಡ್ ಆಯಿತು. ಅದೇ ಇವಾಗ ಇವರಿಗೆ ಸ್ವಲ್ಪ ನಮ್ಮ ಸುರೇಶ್ ತಾಕತ್ ಕೊಡಿ, ನಮ್ಗೆ ಕೊಡಿ. ಏನು ಸಪ್ಪಾಗಿ ಇರ್ತೀರ ಆಗುತ್ತೆ ಆಫೀಸರ್. ಬೋಲ್ಡ್ ಆಗಿರ್ಬೇಕು ಅಲ್ವಾ? ನೋಡಿ, ಅವ್ರು ಧೈರ್ಯ ಹೇಳಿ ನೋಡಿ. ಸರ್ಕಾರದಿಂದ ಏನು ಫ್ಯಾಕ್ಟ್ರಿಗಳು ಮಾಡ್ತಾ ಇದ್ದೇವೆ ತಾಲೂಕಲ್ಲಿ. ಫ್ಯಾಕ್ಟ್ರಿಗಳಾಗಬೇಕು ಅಂತ ನಾನು ಮೊದಲಿನಿಂದ ಕೂಡ ಹೋರಾಟ ಮಾಡ್ತಾ ಇದ್ದೇನೆ. ಅದು ಆಗುತ್ತೆ, ಇವಾಗ ಮಾಡಿಸ್ತೇನೆ. 2 ಕಡೆ, ಒಂದು ಎಲ್ಲೂರು ಕಡೆ ಆಗಿದೆ, ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಇನ್ನೊಂದು ನೆಲವಂಕಿ ಲಕ್ಷ್ಮೀಪುರ ಕ್ರಾಸಲ್ಲಿ ಅದೊಂದು 3000 ಎಕರೆ. ಇವೆರಡು ಆಗೋಗ್ಬಿಟ್ರೆ ನಮ್ಮ ತಾಲೂಕಲ್ಲಿ ಈ ಎಲ್ಲ ಫ್ಯಾಕ್ಟ್ರಿ ಎಲ್ಲ ಕಡೆಯವರು ನಮ್ಮ ರಾಜ್ಯದವರು ಮತ್ತು ಔಟ್ಸೈಡು ಸ್ಟೇಟ್ನವರು ಒಂದು ನಮ್ಮ ತಾಲೂಕಲ್ಲಿ ಕಾರ್ಖಾನೆ ತಿರುವುದಕ್ಕೆ ನಾವು ಇನ್ವೈಟ್ ಮಾಡ್ತೀವಿ. ಚರ್ಚೆ ಮಾಡಿದ್ದೇವೆ. ಅವರು ಚೀಫ್ ಮಿನಿಸ್ಟ್ರು ಅವರ ಅಧಿಕಾರಿಗಳ ಜೊತೆ ಸಂಬಂಧಪಟ್ಟ ಸೆಕ್ರೆಟರೀಸ್, ಪ್ರಿನ್ಸಿಪಲ್ ಸೆಕ್ರೆಟರೀಸು ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಬೆಂಬಲ ಬೆಲೆ ಬಹುಶಃ 1-2 ದಿವಸದಲ್ಲಿ ಇವತ್ತು ನಾಳೆ ಒಂದು ಹಂತಕ್ಕೆ ಬರೋದು ತೀರ್ಮಾನ ಮಾಡ್ತಾರೆ. ಇವರು ಲಾಸ್ಟ್ ಇಯರು ಏನು ಮಾಡಿದ್ರು ಬಹುಶಃ ಅದೇ ರೀತಿ ಮಾಡ್ಬೋದು. ಏನು ಈಗಾಗಲೇ ರೈತರು 50-60% ಕಿತ್ತುಬಿಟ್ಟಿದ್ದಾರೆ ಸರ್. ನಾವೇನಪ್ಪ ಮಾಡೋದು? ನಾನು ಸತತವಾಗಿ 1 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ ಕೊಡಬೇಕು ಅಂತ. ಅದು ಬೋತ್ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎರಡೂ ಸೇರ್ಕೊಂಡು ಕೊಡಬೇಕು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ. ಡಿಲೇ ಆಗಬಾರ್ದು ಅಂತ ನಿಮ್ಮ ಮುಖೇನ ಇಮಿಡಿಯೇಟ್ ಆಗಿ ತತ್ಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇಂಟರ್ಫಿಯರ್ ಆಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡಬೇಕು. ರೈತರ ಒಂದು ವಿಷಯ ಇದು.